ಗೈಸ್ ನಮ್ ಗೇಮ್ ಅಲ್ಲಿ ಜುಲೈ 17 ಗೆ ಬ್ಲೂ ಲಾಕ್ ಚಾಪ್ಟರ್ 2 ಕೊಲಾಬ್ರೇಷನ್ ಬರ್ತಾ ಇದೆ. ಈ ಕೊಲಾಬ್ರೇಷನ್ ಸಿಕ್ಕಾಪಟ್ಟೆ ಜನ ವೇಟಿಂಗ್ ಅಲ್ಲಿ ಇದ್ರಂಗ ಅಂತಾನೆ ಹೇಳ್ಬೇಕು. ಅಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಸುಮಾರು ಜನ ಈ ಅನಿಮಿಗೇನೆ ಭಯಂಕರ ಫ್ಯಾನ್ಸ್ ಆಗಿದ್ದಾರೆ. ಸೊ ನೋಡೋಣ ಏನೇನ್ ರಿವಾರ್ಡ್ಸ್ ಗಳನ್ನ ತಗೋ ಬರ್ತಿದ್ರೆ, ಏನೇನ್ ಬಂಡಲ್ಸ್ ನ ತಗೋ ಬರ್ತಿದ್ರೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕಾನ್ ಟಿಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣವಾ. ಗೈಸ್ ನಮ್ಗೆ ಅಪ್ಕಮಿಂಗ್ ಅಲ್ಲಿ ರಶ್ ಬೋರ್ಡ್ ಅಂತ ಹೇಳ್ಬಿಟ್ಟು ಒಂದು ಈವೆಂಟ್ ಬರ್ತಾ ಇದೆ. ಆ ಈವೆಂಟ್ ಅಲ್ಲಿ ಇವಾಗ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರ ನೋಡಿ, ಈ ಬಂಡಲ್ ಮೈನ್ ಬಂಡಲ್ ಆಗಿ ತಗೋ ಬರ್ತಿದ್ರೆ ಫುಲ್ ಕ್ರಿಸ್ಟಲ್ ಟೈಪ್ ಅಲ್ಲಿ ಇದೆ ಅಂತಾನೆ ಹೇಳ್ಬೇಕು. ಅಂದ್ರೆ ಅಪ್ಕಮಿಂಗ್ ಅಲ್ಲಿ ಈವೆಂಟ್ ಬರ್ತಿದೆ ಅಂತ ಮಾತ್ರ ತಿಳ್ಕೊಳ್ಳಿ. ಅಫಿಷಿಯಲ್ ಆಗಿ ಯಾವ ಡೇಟ್ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿಲ್ಲ. ಅದ್ರ ಜೊತೆಗೆ ನೋಡಿ ಇದೊಂದು ಅಮೌಂಟ್, ಥ್ರೋನ್ ಅಮೌಂಟ್ ನೋಡೋಣ ಹೇಗಿರುತ್ತೆ ಅಂತ. ಹಾಗೇನೆ ಇನ್ನು ಸಿಕ್ಕಾಪಟ್ಟೆ ರಿವಾರ್ಡ್ಸ್ ಗಳಿದೆ ಈವೆಂಟ್ ಗೆ ಸಂಬಂಧಪಟ್ಟಂಗೆ. ಅದು ಯಾವ್ದು ಸಮೇತ ಲೀಕ್ ಆಗಿಲ್ಲ. ನಾನು ಇವಾಗ ಲೀಕ್ ಆಗಿರೋ ಫೋಟೇಜ್ ನ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಗೈಸ್ ಗೇಮ್ ಅಲ್ಲಿ ನಮ್ಗೆ ಅಪ್ಕಮಿಂಗ್ ಅಲ್ಲಿ ಒಂದು ಹೊಸ ಅನಿಮೇಷನ್ ಒಂದು ತಗೋ ಅಂದ್ರೆ ಎಂಟ್ರಿ ಅನಿಮೇಷನ್ ಅಂದ್ರೆ ನೀವು ನೋಡ್ತಿರ್ಬೋದು. ಬ್ಲಡ್ ಮೂನಿಗೆ ಸಂಬಂಧಪಟ್ಟಂಗೆ ಈ ರೀತಿ ಒಂದು ಅನಿಮೇಷನ್ ಅನ್ನು ತಗೋ ಬರ್ತಿದ್ರೆ ಅದು ಚೆನ್ನಾಗಿದೆ ಗೈಸ್ ನೋಡಕ್ಕೆ. ಇದು ಯಾವ ಈವೆಂಟ್ ಅಲ್ಲಿ ತಗೋ ಬರ್ತಾರೆ ಅಂತ ಗೊತ್ತಿಲ್ಲ, ಒಟ್ಟಾರೆ ಬರ್ತಿದೆ, ಅದನ್ನ ಮಾತ್ರ ತಿಳ್ಕೊಳ್ಳಿ. ನೆಕ್ಸ್ಟ್ ನಮ್ಗೆ ಒಂದು ಚೇರ್ ಅನಿಮೇಷನ್ ಒಂದು ಬರ್ತಾ ಇದೆ, ಬಿಗ್ ಬಾಸ್ ಅನಿಮೇಷನ್ ಅಂತ ಹೇಳ್ಬಿಟ್ಟು ತಗೋ ಬರ್ತಾ ಇದ್ರೆ ನೋಡೋಣ ಇದು ಬಂದ್ಮೇಲೆ ಹೇಗಿರುತ್ತೆ ಹಂಗಂತ. ಅಂದ್ರೆ ಇದು ಯಾವ ಈವೆಂಟ್ ಅಲ್ಲಿ ತಗೋ ಬರ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಕನ್ಫರ್ಮ್ ಆಗಿಲ್ಲ. ಒಟ್ಟಾರೆ ಅಪ್ಕಮಿಂಗ್ ಅಲ್ಲಿ 100% ಇದು ಬರ್ತಾ ಇದೆ ಅಂತ ಮಾತ್ರ ತಿಳ್ಕೊಳ್ಳಿ. ಗೈಸ್ ಇನ್ನೊಂದೇನಪ್ಪ ಅಂದ್ರೆ ಈ ವಿಡಿಯೋ ನೋಡ್ತಿರೋ ಸುಮಾರು ಜನಕ್ಕೆ ಏನಂದ್ರೆ ನಾನು ಯಾವುದೇ ಕಾರಣಕ್ಕೂ ಅಂದ್ರೆ ಯಾವುದೇ ಫೇಕ್ ಅಪ್ಡೇಟ್ಸ್ ನಾನು ನಿಮಗೆ ಹೇಳೋದಿಲ್ಲ. 100% ಕನ್ಫರ್ಮ್ ಆಗಿರೋ ಅಫಿಷಿಯಲ್ ಅಪ್ಡೇಟ್ಸ್ ನ ಮಾತ್ರ ಹೇಳೋದು. ಅಫಿಷಿಯಲ್ ಅಂದ್ರೆ ಲೀಕಿಂಗ್ ಆಗಿ ಸಿಕ್ಕಿರೋ ಅಪ್ಡೇಟ್ ಸಿಕ್ಕಿದ್ರು ಸಮೇತ ಅದು ಕನ್ಫರ್ಮ್ ಆಗಿ ಗೇಮ್ ಅಲ್ಲಿ ಬರೋಂತ ಅಪ್ಡೇಟ್ಸ್ ಮಾತ್ರ ನಿಮಗೆ ತಿಳಿಸೋದು. ಓಕೆ ಗೈಸ್ ಇವಾಗ ಮೈನ್ ಟಾಪಿಕ್ ಬರೋಣ. ಅಂದ್ರೆ ಈ ಬ್ಲೂ ಲಾಕ್ ಚಾಪ್ಟರ್ 2 ಕೊಲಾಬ್ರೇಷನ್ ಅಲ್ಲಿ ಮೈನ್ ಆಗಿ ತಗೋಬರೋ ಬಂಡಲ್ ಯಾವ್ದಪ್ಪ ಅಂದ್ರೆ ಈ ರಿನ್ ಬಂಡಲ್ ಅಂತ ಕಾಣಿಸುತ್ತೆ. ಅಂದ್ರೆ ನಾನು ಈ ಸೀರೀಸ್ ನೋಡಿಲ್ಲ ಗೈಸ್, ಸುಮಾರು ಜನ ನೀವು ನೋಡಿರ್ಬೋದು, ಬಟ್ ನಾನಂತೂ ನೋಡಿಲ್ಲ. ನೋಡಿದವರು ಕಾಮೆಂಟ್ ಮಾಡಿ. ನಂಗೆ ಬಂಡಲ್ಸ್ಗಳ ಬಗ್ಗೆ ಅಷ್ಟು ಐಡಿಯಾಸ್ ಇಲ್ಲ, ಅಂದರೆ ಕ್ಯಾರೆಕ್ಟರ್ಗಳ ಬಗ್ಗೆ. ಯಾಕಂದರೆ ಎಲ್ಲ ಬಂಡಲ್ಸ್ ಸಮೇತ ಒಂದೇ ಥರ ಇರುತ್ತೆ. ಯಾಕಂದರೆ ಫುಟ್ಬಾಲ್ ಜರ್ಸಿ ಅಲ್ವಾ, ಈ ಫುಟ್ಬಾಲ್ಗೆ ಸಂಬಂಧಪಟ್ಟಂಗೆ ಈ ಅನಿಮಿ ಕೊಲಾಬ್ರೇಷನ್ ಇರೋದು. ಈ ಅನಿಮಿ ಸೀರೀಸ್ ಯಾರೆಲ್ಲ ನೋಡಿದ್ದೀರಾ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೇನೆ ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ ಯಾರು ಅಂತ ಹೇಳ್ಬಿಟ್ಟು ಸಮೇತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದೇ ರೀತಿನೇ ಎಫೆಕ್ಟ್ ಇಂದ ಈ ಬಂಡಲ್ ಇರುತ್ತೆ. ಹಾಗೆ ಈ ಬಂಡಲ್ ಜೊತೆಗೆ ತುಂಬಾ ಬಂಡಲ್ಸ್ ನ ತಗೋ ಬರ್ದಿದ್ರೆ ಮತ್ತೆ ಹಳೆ ಬಂಡಲ್ಸ್ ಎಲ್ಲ ರಿಟರ್ನ್ ಬರ್ಬೋದಾ ಬ್ರೋ ಹಂಗಂತ ನೀವು ಕೇಳೋದಾದ್ರೆ ಮೇ ಬಿ ಚಾನ್ಸ್ ಇದೆ. ಯಾಕಂದರೆ ಒನ್ಸ್ ಯಾವ್ದಾರು ಒಂದು ಈವೆಂಟಲ್ಲಿ ತಗೊಬಂದ್ರು ಬರ್ಬೋದು. ನೀವು ಸ್ಕ್ರೀನ್ ಸಮೇತ ನೋಡ್ತಿರ್ಬೋದು, ಅವತ್ತಾರು ಬ್ಯಾನರು ಮತ್ತು ಎಕ್ಸ್ಟ್ರಾ ಬಂಡಲ್ಸ್ ಯಾವ್ದು ಇದ್ರೆ ನೀವು ಇಮೇಜ್ ಸಮೇತ ನೋಡಿ ತಿಳ್ಕೊಳ್ಳಿ. ಮತ್ತು ಫುಟ್ಬಾಲ್ದು ಒಂದು ಲೂಟ್ ಬಾಕ್ಸು, ಇದು ಬ್ಯಾಕ್ ಪ್ಯಾಕ್ ಅಂತೆ. ಅಂದರೆ ಐಸ್ ಕ್ಯೂಬ್ ಒಳಗಡೆ ಒಂದು ಸ್ಟಿಕ್ ಇರೋ ಥರ ಇದು ಬ್ಯಾಕ್ ಪ್ಯಾಕ್ ಸ್ಕಿನ್ ಅಂತೆ. ಓಕೆ, ಇದಾದಮೇಲೆ ನೆಕ್ಸ್ಟು ಇನ್ನೊಂದೇನಪ್ಪ ಅಂದರೆ ಗೈಸ್, ಅಂದರೆ ನಮಗೆ ಫೋಟೋ ತಗೊಳ್ಳೋ ಥರ ಈ ರೀತಿ ಒಂದು ಆಪ್ಷನ್ನ ತಗೋ ಬರ್ತಾರೆ. ಮತ್ತು ನೋಡಿ ನೀವು ಸ್ಕ್ರೀನಲ್ಲಿ ಸಮೇತ ನೋಡ್ತಿರ್ಬೋದು ಸ್ಟಿಕ್ಕರ್ಸು. ಇದಿಷ್ಟು ಇವಾಗ ಲೀಕಿಂಗ್ ಕಡೆಯಿಂದ ಲೀಕ್ ಆಗಿದೆ. ಮತ್ತು ನೀವು ಇಲ್ಲಿ ನೋಡ್ತಿರ್ಬೋದು 6-7 ಮೆಂಬರ್ಸ್ ಇದ್ದಾರೆ ನೋಡಿ. ಈ 7 ಮೆಂಬರ್ಸಲ್ಲಿ ಎಷ್ಟು ಬಂಡಲ್ಸ್ ಬರ್ತದೆ ಅಂತ ಗೊತ್ತಿಲ್ಲ. ಮೇ ಬಿ ಎಲ್ಲನೂ ತಗೋ ಬರ್ಬೋದಾ ಏನು ಕಥೆನೂ ಗೊತ್ತಿಲ್ಲ. ಮತ್ತು ಅವತಾರ್ ಬ್ಯಾನರ್ಸ್ ಸಮೇತ ನೋಡ್ಕೊಳ್ಳಿ. ಇನ್ನೊಂದೇನಪ್ಪ ಅಂದ್ರೆ ಗೈಸ್ ಎಕ್ಸಮೇಟ್ ಗನಿಗೆ ಒಂದು ಸ್ಕಿನ್ ತಗೋ ಬರ್ತಿದ್ರೆ ನೀವು ಸ್ಕ್ರೀನಲ್ಲಿ ಸಮೇತ ನೋಡ್ತಿರ್ಬೋದು. ಇದು ಯಾವ ಇವೆಂಟಲ್ಲಿ ತಗೋ ಬರ್ತದೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಸಿಕ್ಕಾಪಟ್ಟೆ ಡೈಮಂಡ್ ಕೇಳೋಂಥ ಇವೆಂಟಿಗೆ ಮಾತ್ರ ತಗೋ ಬರ್ತಾರೆ ಅಂತ ಮಾತ್ರ ಗೊತ್ತಾಗ್ತಾ ಉಂಟು. ಇನ್ನೊಂದೇನಂದ್ರೆ ನೀವು ಇಲ್ಲಿ ನೋಡ್ಬೋದು ಏನಂದ್ರೆ ಬ್ಯಾಟಲ್ ಕಾರ್ಡು ಮತ್ತೆ ಲೂಟ್ ಬಾಕ್ಸ್ ಸ್ಕಿನ್ ಆಗಿರ್ಬೋದು, ಬೈಕ್ ಸ್ಕಿನ್ ಆಗಿರ್ಬೋದು, ಸ್ಪೆಕ್ಸ್ ಆಗಿರ್ಬೋದು, ಬಾಟ್, ಟಾಪ್, ಅವತಾರ್ ಎಲ್ಲನೂ ಸಮೇತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವೆಲ್ಲನೂ ಸಮೇತ ಬ್ಲೂ ಲಾಕ್ ಚಾಪ್ಟರ್ 2 ಕೊಲಾಬ್ರೇಷನ್ ಬರುತ್ತೆ ಅಂತ ಮಾತ್ರ ತಿಳ್ಕೊಳ್ಳಿ. ಹಾಗೆ ಸ್ಕ್ರೀನ್ ಅಲ್ಲಿ ನೋಡ್ತಿರ್ಬೋದು ಇದು ಚಾಪ್ಟರ್ 1 ಕೊಲಾಬ್ರೇಷನ್ ಬಂದಿರೋ ಒಂದು ಬಂಡಲ್ಸ್. ಅಂದ್ರೆ 2 ಬಂಡಲ್ ಈ ತರ ಫುಟ್ಬಾಲ್ದೊಂದು ಅಂದರೆ ಅಮೌಂಟು ಮತ್ತು ಇನ್ನೊಂದು ಯಾವ್ದಾದ್ರು ಸ್ಕಿನ್ ಕೊಟ್ಟಿದ್ರು. ಸೊ ಇದು ಮತ್ತೆ ರಿಟರ್ನ್ ಬರೋ ಚಾನ್ಸಸ್ ಮೇ ಬಿ 80% ಚಾನ್ಸಸ್ ಇದೆ ಅಂತ ಹೇಳ್ತೀನಿ. ನೋಡೋಣ, ಬಂದರೆ ಸಂತೋಷ, ತೆಗೆದಿಟ್ಕೊಳ್ಳೋಣ. ಯಾಕಂದ್ರೆ ನಾ ಈ ಕೊಲಾಬ್ರೇಷನ್ ಬಂದಾಗ ಮಿಸ್ ಮಾಡಿಕೊಂಡೆ. ನೋಡೋಣ, ನಂಗೆ ಅನಿಮಿ ಕೊಲಾಬ್ರೇಷನ್ ಅಂದರೆ ಭಯಂಕರ ಇಷ್ಟ ಆಗೈತೆ. ಓಕೆನಾ, ನನಗೆ ಬೇರೆ ಯಾವ ಕೊಲಾಬ್ರೇಷನ್ ಅಷ್ಟು ಇಷ್ಟ ಆಗಲ್ಲ, ಆದರೆ ಅನಿಮಿ ಕೊಲಾಬ್ರೇಷನ್ ಮಾತ್ರ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದರೆ ಕಲೆಕ್ಷನ್ಗೂ ಸಮೇತ ಇಟ್ಕೊಳ್ಳೋಕ್ಕೂ ಸಮೇತ ಚೆನ್ನಾಗಿರುತ್ತೆ. ಸೊ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ಅಲ್ಲೊಂದು ಹೈಪ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ. ವಿಡಿಯೋನ ಹೈಪ್ ಮಾಡಿಬಿಡಿ. ಹೈಪ್ ಮಾಡೋದ್ರ ಮುಖಾಂತರ ನನ್ನ ವಿಡಿಯೋ ಸುಮಾರು ಜನಕ್ಕೆ ಹೋಗಿ ರೀಚ್ ಆಗುತ್ತೆ. ಸೊ ಇದನ್ನ ಮಾಡಿಬಿಡಿ. ಮತ್ತು ಸಬ್ಸ್ಕ್ರೈಬ್ನ ಮಾತ್ರ ಮರಿಬೇಡಿ ಗೈಸ್, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇರ್ತೀರಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10K ನೀರಲ್ಲಿದ್ದೀವಿ, ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು 10K ಆದಮೇಲೆ ನಿಮ್ಗೊಂದು ಬಿಗ್ಗೆಸ್ಟ್ ಗಿವ್ ಅವೇ ಒಂದು ಮಾಡೋಣ ಅಂತಿದ್ದೀನಿ. ಸೊ ಏನು ಗಿವ್ ಅವೇ ಹಂಗಂತ ಹೇಳ್ಬಿಟ್ಟು ಹೋಗ್ತಾ ನಿಮಗೆ ಹೇಳ್ತೀನಿ. ಸೊ ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಗೈಸ್. ಬಾಯ್.